ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಿಫ್ಟಿಲಿ ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ, ತುಂಬಾ ಕನ್ಸಲ್ಟೇಟೆಡ್ ಆಗಿ ಟ್ರೇಡ್ ಮಾಡ್ತು. ಸೊ ಮೊನ್ನೆ ನಾವು ಶುಕ್ರವಾರ ಏನ್ ಅನಾಲಿಸಿಸ್ ಮಾಡಿ ಹೇಳಿದ್ವಿ, ಸೊ ಅದ್ರ ಪ್ರಕಾರ ಏನಾಯ್ತು ಮಾರ್ಕೆಟ್ ಅಲ್ಲಿ ನೋಡೋಣ. ಹಾಗೇನೆ ನಿಫ್ಟಿಯ ಟಾಪ್ ಲೂಸರ್ ಮತ್ತೆ ಟಾಪ್ ಗೇನರ್ ಯಾರು ಅಂತ ನೋಡೋಣ. ಏನ್ ಕಾಸ್ಟ್ ಓಪನ್ ಆಗಿತ್ತು, ಓಪನ್ ಆಗಿರೋ ಲೆವೆಲ್ ಅಲ್ಲಿ ನಿಫ್ಟಿ ಕ್ಲೋಸ್ ಆಗಿರೋಂಥದ್ದು. ಆಮೇಲೆ ನಿಫ್ಟಿ ಸಪೋರ್ಟ್ ಝೋನ್ ಹೋಗ್ಬಿಟ್ಟು ನಾವು ಚಾರ್ಟ್ ಅಲ್ಲಿ ಏನಂತ ಕ್ಲಿಯರ್ ನೋಡ್ಕೊಳ್ಳೋಣ. ಯಾಕಂದ್ರೆ ಮಲ್ಟಿಪಲ್ ಟೈಮ್ ನಾವು ಹೇಳಿ ಸಪೋರ್ಟ್ ಝೋನ್ ಅಲ್ಲಿ ಅದು ನಿಂತ್ಕೊಳ್ತಾ ಇದೆ. ಸೊ ನಾವು ಟಾಪ್ ಲೂಸರ್ ಮತ್ತು ಟಾಪ್ ಗೇನರ್ ನ ನೋಡೋದಾದ್ರೆ ಹಿಂದೂಸ್ತಾನ್ ಯುನಿಲಿವರ್, ಟಾಟಾ ಕನ್ಸ್ಯೂಮರ್, ನೆಸ್ಲೆ ಇಂಡಿಯಾ, ಐಷರ್ ಮೋಟಾರ್ಸ್, ಜಿಯೋ ಫಿನಾನ್ಸ್. ಸೊ ಇವೆಲ್ಲದೂ ನೋಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಹಿಂದೂಸ್ತಾನ್ ಇಲ್ಲಿವರ ಒಂದು 3% ಒಂದು ಮೂವ್ಮೆಂಟ್ ಆಗಿರೋದು. ಸೊ ರಿಮೈನಿಂಗ್ 4 ಸ್ಟಾಕ್ ಎಲ್ಲ ಏನಿದೆ ಅಂದ್ರೆ ಆಲ್ಮೋಸ್ಟ್ 1.5% ಒಂದು ಮೂವ್ಮೆಂಟ್ ನಮಗೆ ನೋಡೋದು ಸಿಕ್ಕಿದೆ. ಸೊ ನಾವು ಟಾಪ್ ಲೂಸರ್ ನ ನೋಡೋದಾದ್ರೆ, ಸೊ ಟಾಪ್ ಲೂಸರ್ ಅಲ್ಲಿ BEL, ಟೆಕ್ ಮಹೀಂದ್ರ, ONGC, ಅಲ್ಟ್ರಾಟೆಕ್ ಸಿಮೆಂಟ್, ಮಾರುತಿ. ಸೊ ಆಲ್ಮೋಸ್ಟ್ BEL ಬಂದ್ಬಿಟ್ಟು 2% ಒಂದು ನೆಗೆಟಿವ್ ಇರುವಂತದ್ದು. ಸೊ ರಿಮೈನಿಂಗ್ ಎಲ್ಲ 2% ನೆಗೆಟಿವ್ ನಮಗೆ ನೋಡೋದು ಸಿಕ್ಕಿದೆ. ಸೆಕ್ಟರ್ ವೈಸ್ ನೋಡೋದ್ರೆ ಸ್ವಲ್ಪ ಮ್ಯೂಟೆಡ್ ಆಗಿ ಇತ್ತು. ಯಾವ ಸೆಕ್ಟರ್ ಅಲ್ಲಿ ಅಂತ ದೊಡ್ಡ ಏನು ಮೂವ್ಮೆಂಟ್ ಬಂದಿಲ್ಲ. ಸೊ ಬನ್ನಿ ನಾವು ಡೈರೆಕ್ಟ್ ಆಗಿ ನಿಫ್ಟಿ ಒಂದು ಚಾರ್ಟ್ ಹೋಗ್ಬಿಟ್ಟು ಏನಾಯ್ತು ಇವತ್ತು ಅಂತ ಹೇಳಿ ಒಂದ್ಸಲ ನಿಫ್ಟಿ ಚಾರ್ಟ್ ನ ನೋಡೋಣ. ಸೊ ನಿಫ್ಟಿನ ನೋಡಬಹುದು, ಒಂದು ಡೋಜಿ ಫಾರ್ಮೇಶನ್ ಇಲ್ಲಿ ನಮಗೆ ಕಾಣ್ತಾ ಇದೆ. ಸೊ ಇವತ್ತು ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ. ಆಲ್ಮೋಸ್ಟ್ ಏನೋ ಒಂದು 100 ಪಾಯಿಂಟ್ಸ್ ಅಲ್ಲಿ ಒಂದು ಸೈಡ್ ವೇಸ್, ಸಿಕ್ಕಾಪಟ್ಟೆ ಸೈಡ್ ವೇಸ್ ಇತ್ತು. ಸೊ ಇವತ್ತು ಪ್ರೀಮಿಯಮ್ ಡಿಕೆನೂ ಆಗಿರುತ್ತೆ. ಯಾಕಂದ್ರೆ ಈ ತರ ಒಂದು ನಿಮಗೆ ಮೂವ್ಮೆಂಟ್ ಸಿಗ್ಲಿಲ್ಲ ಅಂತಂದ್ರೆ ಈ ಲೆವೆಲ್ ಅಲ್ಲಿ ಆಪ್ಷನ್ ನಾವು ಬೈ ಮಾಡಿದಾಗ ಏನಾಗುತ್ತೆ, ಪ್ರೀಮಿಯಮ್ ತುಂಬಾ ಫಾಸ್ಟ್ ಆಗಿ ಪ್ರೀಮಿಯಮ್ ಡಿಕೆ ಆಗ್ತಾ ಬರುತ್ತೆ. ಫ್ರೈಡೆ ಇದರಲ್ಲಿ ನಾನು ಹೇಳಿದ್ದೆ, ಕಂಟಿನ್ಯೂಸ್ ಆಗಿ ಒಂದು ಏನು ನಮ್ಗೆ ರೆಡ್ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಈ ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ಪ್ರೈಸ್ ಇಲ್ಲಿಂದ ಸ್ವಲ್ಪ ಮೇಲ್ ಹೋಗೋದಕ್ಕೆ ಸ್ಟಾರ್ಟ್ ಆಗ್ಬೇಕು ಅಂತ. ಬಟ್ ಇಲ್ಲಿ 25,500 ಏನು ಈ ಝೋನ್ ಇದೆ, 25,500 ಈ ಝೋನ್ ತುಂಬಾ ರೆಸಿಸ್ಟೆನ್ಸ್ ನ ಕೆಲಸ ಮಾಡುತ್ತೆ. ಯಾಕಂದ್ರೆ ಪ್ರೀವಿಯಸ್ ಈ ಒಂದು ಪಾಯಿಂಟ್ ಇಂದಾನೆ ಸ್ಟಾಕ್ ಒಂದು 3 ಡೇಸ್ ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಆಗಿದೆ. ಬಟ್ ಈಗ 25,400 ಮೊನ್ನೆ ವಿಡಿಯೋದಲ್ಲ ನಾನು ಹೇಳ್ತಾ ಇದ್ದೆ, ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ. ಸೊ 25,400 ಇಸ್ ವೆರಿ ಗುಡ್ ಸಪೋರ್ಟ್. ಹಾಗೆ ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಸಹಿತ ಮಾಡ್ಬಿಟ್ಟು ಮೊನ್ನೆ ಫ್ರೈಡೆ ಕ್ಲೋಸ್ ಮಾಡಿತ್ತು. ಬಟ್ ಇವತ್ತು ತುಂಬಾ ಸೈಡ್ ವೇಸ್ ಆಗಿದೆ. ಇವತ್ತೇನು ಜಾಸ್ತಿ ಅಷ್ಟು ಮೂವ್ಮೆಂಟೇ ಆಗಿಲ್ಲ. ಸೊ ಅದನ್ನ ನೋಡೋದಾದ್ರೆ ಕರೆಕ್ಟ್ 25,400ಕ್ಕೆ ಇಲ್ಲೂ ಸಹಿತ ನಮ್ಗೆ ಏನಾಗ್ತಿದೆ ಅಂದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಇದು ಸಪೋರ್ಟ್ ತಗೊಂಡು ನಿಂತ್ಕೊಳ್ತಾ ಇದೆ. ಸೊ ನಾಳೆ ಏನಾಗ್ಬೋದು, ಇದು ಮೇಕ್ ಆರ್ ಬ್ರೇಕ್ ಡೇ ಅನ್ನೋ ತರ ಆಗುತ್ತೆ ನಾಳೆ. ಸೊ ಕಂಟಿನ್ಯೂಸ್ ಆಗಿ ಈಗ 3 ದಿವಸದಿಂದ ಗುರುವಾರ ಆಯ್ತು, ಶುಕ್ರವಾರ ಮತ್ತೆ ಇವತ್ತು ಸೋಮವಾರ. ಸೊ ಕಂಟಿನ್ಯೂಸ್ ಆಗಿ ಈ ಒಂದು ಪಾಯಿಂಟ್ ಇಂದ 25,500 25,400. ಸೊ ಈ ಒಂದು 100 ಪಾಯಿಂಟ್ ಅಲ್ಲಿ ನಿಫ್ಟಿ ಟ್ರೇಡ್ ಮಾಡ್ತಾ ಇರೋಂಥದ್ದು. ಸೊ ಒಂದು ಫೈನಲ್ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇದಾದ್ಮೇಲೆ ಪ್ರೈಸ್ ಇದ್ರ ಮೇಲೆ ಹೋಗ್ಬೇಕಾಗಿತ್ತು. ಬಟ್ ಸ್ಟಿಲ್ ಈಗ ಒಂದು ಪೌಸ್ ಕ್ಯಾಂಡಲ್ ಆಗಿ ಇವತ್ತು ಸಹಿತ ಕಾಣ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಮೂವ್ಮೆಂಟ್ ಆದಾಗ ಇಲ್ಲೊಂದು ಪೌಸ್ ಕ್ಯಾಂಡಲ್ ಬಂದಿತ್ತು. ಸೊ ಈ ತರ ಪೌಸ್ ಕ್ಯಾಂಡಲ್ ಆದ್ಮೇಲೆ ಏನಾಯ್ತು, ಪ್ರೈಸ್ ಅಲ್ಲಿಂದ ಒಂದು ನಮ್ಗೆ ಈ ಲೆವೆಲ್ ಬ್ರೇಕ್ ಡೌನ್ ಆಗಿ ಕೆಳಗೆ ಬರೋದು ಸ್ಟಾರ್ಟ್ ಆಯ್ತು. ಅದು ಇಲ್ಲಿ ಬಂದು ಈ ಒಂದು ಪಾಯಿಂಟ್ ಅಲ್ಲಿ ನಿಂತ್ಕೊಳ್ತು. ಈಗಲೂ ಸಹಿತ ಏನಾಗಬೇಕು ನಿಫ್ಟಿಲಿ ಅಂತಂದ್ರೆ, ಈ ತರ ಒಂದು ಪೌಸ್ ಕ್ಯಾಂಡಲ್ ಆದಾಗ ಇದೇ ಝೋನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾಗ 25,500 ಒಂದು ಬ್ರೇಕ್ ಆಗಿ ಇಲ್ಲಿಂದ ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬೇಕು, ಅಥವಾ 25,500 ಬ್ರೇಕ್ ಆಗಿ ಮೇಲ್ಗಡೆ ಹೋಗೋದು ಸ್ಟಾರ್ಟ್ ಆಗ್ಬೇಕು. ಸೊ ನಾಳೆ ಮೇಕ್ ಆರ್ ಬ್ರೇಕ್ ಡೇ ಆಗುತ್ತೆ. ಅಟ್ಲೀಸ್ಟ್ ನಾಳೆ ಒಂದ್ ಸೈಡ್ ಆದ್ರೂ ನಿಫ್ಟಿ ಮೂವ್ಮೆಂಟ್ ಕೊಡಬೇಕು. ನಾನು ಆಕ್ಚುಲಿ ಇದು ಒಂದ್ ಸೈಡ್ ಮೂವ್ಮೆಂಟ್ ಕೊಡಬೇಕು ಅಂತ ಈಗ ಒಂದು 3 ಡೇಸ್ ಹಿಂದೆನೂ ನಾನು ಇದು ಹೇಳಿದ್ದೆ ವಿಡಿಯೋದಲ್ಲಿ. ಬಟ್ ಅದಾಗ್ಲಿಲ್ಲ. ಅದಾದ್ಮೇಲೆ ಇದೊಂದು ಸ್ಲೋ ಮೂವ್ ಕೊಟ್ಟಿತ್ತು. ಅದಾದ್ಮೇಲೆ ಇದು ಸಿಕ್ಕಾಪಟ್ಟೆ ಸ್ಲೋದಲ್ಲೇ ಇತ್ತು. ಬಟ್ ಇವತ್ತು ಕೂಡ ಸ್ಲೋ ಅಲ್ಲಿದೆ. ಸೊ ಯಾವ್ದಾದ್ರು ಒಂದ್ ಸೈಡ್ ನಾಳೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ 25,500 ಒಂದು ಮೇಲ್ ಹೋದ್ರೆ ಅಲ್ಲಿಂದ ನಾವು ಒಂದು ಒಳ್ಳೆ ಸೈನ್ ಅಂತ ನೋಡಬಹುದು. 25,500 ಕೆಳಗಿದ್ರೆ ಅದು ಒಂದು ನೆಗೆಟಿವ್ ತರ ನನ್ಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ 25,500 25,400 ಈ ಒಂದು ಲೆವೆಲ್ ಬ್ರೇಕ್ ಆಗೋವರೆಗೂ ಈ ಮಧ್ಯೆ ಏನಿರುತ್ತೆ, ಈ ಒಂದು ಪಾಯಿಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಆಪ್ಷನ್ ಬೈ ಮಾಡೋದಕ್ಕೆ ಹೋಗ್ಬಾರ್ದು. ಸೊ ಈ ಝೋನ್ ಅಲ್ಲಿ ಏನೇ ಆಪ್ಷನ್ ಬೈ ಮಾಡಿದ್ರು ಅದು ಡಿಕೆ ಆಗ್ತಾ ಬರುತ್ತೆ. ಸೊ ಅದರ ಒಂದ್ ಸೈಡ್ ನಮ್ಗೆ ಕ್ಲೀನ್ ಆಗಿ ಕ್ಲೋಸಿಂಗ್ ಕೊಡ್ತು ಅಂದ್ರೆ ವಿ ವಿಲ್ ಗೋ ಫಾರ್ ದಟ್ ಸೈಡ್. ಅದರ್ವೈಸ್ ನಾವು ಅದನ್ನ ಇಗ್ನೋರ್ ಮಾಡಬೇಕು ನಿಫ್ಟಿಲಿ. ಸೊ ಅದೇ ರೀತಿ ನಾವು ಸಪೋರ್ಟ್ ಹೇಳಿದ್ದೆ ನಿಮ್ಗೆ 25,500 ಇಸ್ ವೆರಿ ಗುಡ್ ಸಪೋರ್ಟ್ ಅಂತ. ಸೊ ಈ ಒಂದು ಪಾಯಿಂಟ್ ಇಂದ ಒಂದು ಒಳ್ಳೆ ಸಪೋರ್ಟ್ ನಮ್ಗೆ ನೋಡೋದು ಸಿಗುತ್ತೆ. ಯಾಕಂದ್ರೆ ಈ ಒಂದು ಪಾಯಿಂಟ್ ಇಂದಾನೆ ಒಂದು ದೊಡ್ಡ ಒಂದು ಗ್ರೀನ್ ಕ್ಯಾಂಡಲ್ ಮಾಡ್ಬಿಟ್ಟು ಇಲ್ಲಿಂದ ಒಂದ್ ಸ್ವಲ್ಪ ಮೂವ್ಮೆಂಟ್ ನಮ್ಗೆ ನೋಡೋದು ಸಿಕ್ತು. ಬಟ್ ಯೂಶಲಿ ಏನಾಗುತ್ತೆ ಅಂದ್ರೆ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದಾಗ ಅದ್ರ 50% ಮಾರ್ಕೆಟ್ ಏನಾಗುತ್ತೆ, ಯೂಶಲಿ ವಾಟ್ ಎವರ್ ಸ್ಟಾಕ್ ಏನಿದ್ರು ಏನಾಗುತ್ತೆ, ಅದು ಕರೆಕ್ಟ್ ಆಗಿ ಅಲ್ಲಿಂದ ಮತ್ತೆ ಮೇಲ್ ಹೋಗೋದಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಅನ್ಕೊಂತಾ ಇರೋದೇನು ಅಂದ್ರೆ, ಈ ಒಂದು ಸಿನಾರಿಯೋದಲ್ಲಿ ಇದನ್ನ ನಾನು ಮೇಲ್ ಹೋಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. 25,500 ಮೇಲೆ ಕ್ಲೋಸ್ ಆದ್ರೆ ಯು ವಿಲ್ ಸಿ ಅಪ್ ಸೈಡ್. 25,400 ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆದ್ರೆ ಇನ್ಮೇಲಾದ್ರೂ ಇದು ಕೆಳಗನೆ ಬರಬೇಕು. ಅದು 25,200. ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು. ಸೊ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದು ಕಲಿಬೇಕು, ನಾನು ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ತಗೊಳ್ಬೇಕು ಅಂತಂದ್ರೆ ನಮ್ಮ ಆಫೀಸಿಗೆ ಫಿಸಿಕಲ್ ಆಗಿ ಬಂದು ನೀವು ವಿಸಿಟ್ ಮಾಡಬಹುದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ಹಾಗೇನೆ ಸ್ಟಾಕ್ ಮಾರ್ಕೆಟ್ ಬರೋದಕ್ಕೆ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು, ಅದ್ರ ಬಗ್ಗೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಇನ್ವೆಸ್ಟಿಂಗ್ ಅಥವಾ ಟ್ರೇಡಿಂಗ್ ನ ಡಿಸೈಡ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.